ಅಚಲವಾದ ಶ್ರದ್ಧೆ, ಭಕ್ತಿ, ನಂಬಿಕೆ ಇದ್ದರೆ ಯಾವುದು ಅಡ್ಡಿಯಾಗಲ್ಲ ಎಂಬುದಕ್ಕೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಚಿಂಚಲಿ ಗ್ರಾಮದ ಮಾಯಕಾದೇವಿ ಜಾತ್ರೆಯಲ್ಲಿ ಕಂಡುಬಂದ ಅಪರೂಪದ ವಿದ್ಯಮಾನ ಸಾಕ್ಷಿಯಾಗಿದೆ. ತೀವ್ರ ಉಸಿರಾಟದ ತೊಂದರೆ ಇದ್ದರೂ ಪತ್ನಿಯ ಇಚ್ಛೆಯನ್ನ ನೆರವೇರಿಸಲು ಪತಿ ಆಕ್ಸಿಜನ್ ಸಿಲಿಂಡರ್ ಜೊತೆಗೆ ಬಂದು ದೇವಿಯ ದರ್ಶನ ಮಾಡಿಸಿದ್ದು ಭಕ್ತರ ಮನಸೋರೆಗೊಳಿಸುವಂತೆ ಮಾಡಿದೆ. ಭಾರತ ಹುಣ್ಣಿಮೆ ಪ್ರಯುಕ್ತ ನಡೆಯುತ್ತಿರುವ ಚಿಂಚಲಿ ಮಾಯಕಾದೇವಿ ಜಾತ್ರೆಗೆ ಲಕ್ಷಾಂತರ ಭಕ್ತರು ಬರ್ತಿದ್ದಾರೆ. ಭಕ್ತ ಸಾಗರದ ನಡುವೆಯೇ ಮಹಾರಾಷ್ಟ್ರದ ಪಂಢರಾಪುರದಿಂದ ದಂಪತಿ ದರ್ಶನಕ್ಕೆ ಆಗಮಿಸಿದ್ದಾರೆ. ಪತ್ನಿಗೆ ಉಸಿರಾಟದ ತೊಂದರೆ ಇರುವ ಕಾರಣ ಆಕ್ಸಿಜನ್ ಸಿಲಿಂಡರ್ ಕೈಯಲ್ಲಿ ಹಿಡಿದುಕೊಂಡೇ ಪತಿ ದೇವಸ್ಥಾನದವರೆಗೆ ಹೆಜ್ಜೆ ಹಾಕಿ ದೇವಿಯ ದರ್ಶನ ಮಾಡಿಸಿದ್ದಾರೆ. ಅನಾರೋಗ್ಯವನ್ನೇ ಲೆಕ್ಕಿಸದೆ ದೇವಿಯ ದರ್ಶನ ಪಡೆದ ದಂಪತಿಯ ಭಕ್ತಿ ಸ್ಥಳೀಯರ ಮನಸೆಳೆದಿದೆ. ನಾವು ಮಹಾರಾಷ್ಟ್ರದ ಪಂಢರಾಪುರದಿಂದ ಬಂದಿದ್ದೇವೆ. ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಮಾಯಕ್ಕ ದೇವಿ ದರ್ಶನಕ್ಕೆ ಬರ್ತಿದ್ದೇವೆ. ಈ ಬಾರಿ ಪತ್ನಿಯ ಆರೋಗ್ಯ ಸಮಸ್ಯೆ ಇದ್ದರೂ ದೇವಿಯ ಕೃಪೆಯಿಂದ ದರ್ಶನ ಚೆನ್ನಾಗಿ ಆಯಿತು ಎಂದು ಪತಿ ತಿಳಿಸಿದ್ದಾರೆ. पंढरपूर काय झालंय ना? ऑक्सिजनवर आहे. नाही, काय झालंय? दम भरतोय. दम भरतंय. कुठलं झालं रक्त कुठलं झालं नाही, एवढं हे आहे तरी पण देवाला मायका देवीला नाही, एवढं सिरियस आहे तरी पण तुम्ही ऑक्सिजन मध्ये आले. ಕೇಳ್ರಿ किती वर्ष पूर्ण इथं 3 वर्ष 15 वर्ष झाली होती. दर्शन घेतलं तुम्हाला कसं वाटलं? दर्शन एकदम भारी वाटलं. ಡಾಕ್ಟರ್ ರೆಫರ್ ಮೇಲೆ ಬಂದಿದ್ದಾರೆ ಹೆಂಗೆ डॉक्टर सांगितलं की तुम्ही केलंय. हा डॉक्टर साहेब केले. ಡಾಕ್ಟರ್ ಆಯ್ತು ಈಗ ಹಾಸ್ಪಿಟಲ್ ಅಡ್ಮಿಟ್ ಇದ್ರು ಅಥವಾ ಇಲ್ಲ आता ऍडमिट आहे काय घरात? घरीच आहे घरी. 3 वर्ष पण नाही देवी. ಎಷ್ಟು ದಿವಸ एक ते सांगा. खाली 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 गर्दी वाढली. ಅವ್ರಿಗೆ ಇಲ್ಲಿ ಬರೋಣ ಆರಾಮಾಗಿತ್ತು. हो हो हो